ಆ ವಿಜುವಲ್ಸ್ಗಳಲ್ಲಿ ಗಮನಿಸ್ತಾ ಇದ್ದೀನಿ ನೀವು. ಇನ್ನು ದರ್ಶನ್ ಭೇಟಿಗೆ ಬಾಮೈದ ಆಗಮಿಸಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ಅವರು ಕೂಡ ಆಗಮಿಸಿದ್ದಾರೆ ದರ್ಶನ್ ಭೇಟಿಗೆ ಅಂತ ಬಂದಿರೋದು. ಅಂದರೆ ಕುಟುಂಬಸ್ಥರಲ್ಲೂ ಕೂಡ ಬಂದಿರುವಂಥದ್ದು. ಸಹಜವಾಗಿ ಒಂದು ಆತಂಕ ಅವರಲ್ಲಿರುತ್ತೆ, ಜೊತೆಗೆ ಒಂದು ಸ್ಥೈರ್ಯ ತುಂಬುವುದಕ್ಕೂ ಕೂಡ ಬಂದಿದ್ದಾರೆ. ತಪ್ಪು ಈಗ ಸಾಬೀತಾದರೆ ಮುಂದೆ ಶಿಕ್ಷೆ ಪ್ರಮಾಣ ಕೂಡ ಪ್ರಕಟ ಆಗುತ್ತೆ, ಅದು ಎಲ್ಲವೂ ಒಂದು ಭಾಗ. ಆದರೆ ಇವತ್ತಿನ ಪ್ರಕ್ರಿಯೆಗಳಿದೆಯಲ್ಲ, ಅದು ಏನೇನು ಚಾರ್ಜಸ್ಸನ್ನು ಫ್ರೇಮ್ ಮಾಡಲಾಗುತ್ತೆ, ಏನಂತ ನಿಗದಿಯಾಗಿದೆ, ಎಷ್ಟು ಗಾಂಭೀರ್ಯತೆಯನ್ನು ಪಡ್ಕೊಂಡಿದೆ, ಅದು ಬಹಳ ಪ್ರಮುಖ ಆಗುತ್ತೆ ಮುಂದಿನ ಹಂತದ ಪ್ರಕ್ರಿಯೆಗಳಿಗೆ. ಹಾಗಾಗಿಯೇ ಅದೆಲ್ಲವನ್ನು ಗಮನಿಸೋದಕ್ಕೆ ಕುಟುಂಬಸ್ಥರು ಕೂಡ ಎಂಥ ಸಂದರ್ಭದಲ್ಲಿ ಬಂದಿರೋದು. 81 ದಿನ ಆಗಿತ್ತು ಜೈಲಿನಿಂದ ಹೊರಬರದೆ ದರ್ಶನ್. ಆದರೆ ಈಗ ಹೊರಗೆ ಬಂದಿರೋದು ಹೇಗೆ ಅಂತಂದರೆ ಕೋರ್ಟ್ಗೆ ಹಾಜರಾಗೋದಕ್ಕೆ, ಚಾರ್ಜಸ್ ಫ್ರೇಮ್ ಏನಾಗಿದೆ ಅನ್ನೋದನ್ನು ತಿಳಿಯೋದಕ್ಕೆ. ಕಿಕ್ಕಿರಿದು ಸೇರಿದಾರಂತೆ ವಕೀಲರು ಕೋರ್ಟ್ನಲ್ಲಿ. ನಾವಾಗಲೇ ಮಾತನಾಡ್ತಾ ಇದ್ವಿ ಎಷ್ಟು ಹೈ ಪ್ರೊಫೈಲ್ ಕೇಸ್ ಇದು ಅಂತ. ಆದರೆ ಎಷ್ಟೇ ಹೈ ಪ್ರೊಫೈಲ್ ಕೇಸ್ ಆಗಿದ್ದರೂ, ಎಷ್ಟೇ ಪ್ರಭಾವಿ ವ್ಯಕ್ತಿಯಾಗಿದ್ದರೂ ಕಾನೂನಿನಡಿ ಎಲ್ಲರೂ ಒಂದೇ.